ಹಲೋ ನಮಸ್ಕಾರ. ನಮ್ಮ ಕೀನ್ಯಾ ಟ್ರಾವೆಲ್ ಸೀರೀಸ್ನ 4th ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಮಸೈ ಮಾರ ನಮ್ಮ ಡ್ರೀಮ್ ಡೆಸ್ಟಿನೇಷನ್ ಆಗಿತ್ತು. ಲೇಕ್ ನಕೂರುವಿಂದ ನಮ್ಮ ರೆಸಾರ್ಟಿಗೆ ಬರೋಷ್ಟೊತ್ತಿಗೆ ಸಂಜೆ 4 ಗಂಟೆ ಆಗಿತ್ತು. ಬಂದು ಊಟ ಮಾಡಿ ಚೆಕ್ ಇನ್ ಆದ್ವಿ. ನಾವು ಉಳ್ಕೊಂಡಿದ್ದ ರೆಸಾರ್ಟ್ ಹೆಸರು ಡ್ರಂಕನ್ ಎಲಿಫೆಂಟ್ ಮಾರ ಅಂತ. ರಾತ್ರಿ ರೆಸಾರ್ಟಲ್ಲಿ ಮಸೈ ಟ್ರೈಬ್ ಅವ್ರದ್ದು ಡ್ಯಾನ್ಸ್ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದರು. ಅದನ್ನು ಸ್ವಲ್ಪ ಹೊತ್ತು ನೋಡಿಕೊಂಡು ಅವ್ರ ಜೊತೆ ನಾವು ಜಂಪ್ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಪಾರ್ಕ್ ಎಂಟರ್ ಆಗ್ತಿದ್ದಂಗೆ ಮೊದಲನೇದಾಗಿ ಕಾಣಿಸಿದ್ದು ನಮಗೆ ಸಿಂಹಗಳು. ಹತ್ತಿರ ಹೋಗಿ ನೋಡಿದ್ರೆ ಒಂದಲ್ಲ ಎರಡಲ್ಲ 4 ಸಿಂಹಗಳಿತ್ತು. ಅದಾದಮೇಲೆ ಮರದ ಮೇಲೆ ಕೂತಿರೋಂಥ ಲೆಪರ್ಡ್ ನೋಡಿದ್ವಿ. ಅದು ಕೆಳಗಡೆ ಇಳಿದು ಬರೋ ಸೀನೇ ಇರಲಿಲ್ಲ. ಆ್ಯಂಡ್ ಮೇಲ್ಗಡೆ ಕೂತಿದ್ರಿಂದ ನಮಗೂ ನೋಡೋಕ್ಕೆ ಕಷ್ಟ ಆಗ್ತಿತ್ತು. ಅದಾದಮೇಲೆ ಚೀತಾನ ನೋಡಿದ್ವಿ. ಅದು ಒಂದು ಕಡೆ ನೆಮ್ಮದಿಯಾಗಿ ಮಲಗಿತ್ತು. ಎದ್ದು ಓಡಾಡೋ ಅಂಥ ಸೀನೇ ಇರಲಿಲ್ಲ. ಇಷ್ಟೆಲ್ಲ ಆಗೋಷ್ಟೊತ್ತಿಗೆ ಊಟದ ಟೈಮ್ ಆಯಿತು. ಇವತ್ತು ಪ್ಯಾಕ್ ಲಂಚ್ ಕೊಟ್ಟಿದ್ರು. 2 ವೆಜ್ ರೋಲ್ ಇತ್ತು, ಒಂದು ಜ್ಯೂಸ್ ಇತ್ತು, ಒಂದು ಆ್ಯಪಲ್ ಇತ್ತು. ಊಟ ಮಾಡಿ ಹೊರಟಿದ್ದು ಒಂದು 5 ನಿಮಿಷಕ್ಕೆ ಒಂದು ಸಿಂಹ ಒಂದು ವೈಲ್ಡ್ ಬಫೆಲಲ್ಲಿ ನಾವು ಕೊಂದು ತಿಂತಿದ್ದು ಸೀನ್ ನೋಡಿದ್ವಿ. ನೋಡೋಕೆ ಭಯಂಕರವಾಗಿತ್ತು, ಬಟ್ ಕ್ರೇಜಿ ಆಗಿತ್ತು. ಅಲ್ಲಿಂದ ಹೊರಟಾದ್ಮೇಲೆ ಇನ್ನೊಂದಷ್ಟು ಪ್ರಾಣಿಗಳನ್ನ ನೋಡಿದ್ವಿ. ನೆಕ್ಸ್ಟ್ ಸ್ಟಾಪ್ ಕೀನ್ಯಾ ಟ್ಯಾಂಜಾನಿಯಾ ಬಾರ್ಡ್ರಿಗೆ ಹೋಗಿದ್ವಿ. ಬೇರೆ ಬೇರೆ ದೇಶಗಳಾದರೂ ಯಾವುದೇ ಥರ ಫೆನ್ಸಿಂಗ್ ಇಲ್ಲ, ಬರೀ ಒಂದೇ ಒಂದು ಕಲ್ಲಿತ್ತಷ್ಟೆ. ಅಲ್ಲಿಂದ ನಾವು ಮಾರಾ ರಿವರ್ ಕಡೆಗೆ ಹೊರಟ್ವಿ. ಅಲ್ಲಿ ಫಾರೆಸ್ಟ್ ರೇಂಜರ್ಸ್ ಜೊತೆ ಒಂದು ಗೈಡ್ ವಾಕ್ ಹೋಗಿ ಹಿಪ್ಪೋಪೋಟಮಸ್ ಮತ್ತು ಕ್ರೊಕೊಡೈಲ್ಸ್ನ ನೋಡಿದ್ವಿ. ಅಲ್ಲಿಗೆ ನಮ್ಮ ಸಫಾರಿ ಮುಗೀತು. ಯಾಕೆಂದರೆ ನಮ್ಮ ಗೈಡಿಗೆ ಪೇಷನ್ಸ್ ಹೋಗಿತ್ತು. ಅದಕ್ಕೆ ಗಾಡಿನ 20 ಸ್ಪೀಡಲ್ಲಿ ಓಡಿಸ್ತಾ ಇದ್ರು. ಅಲ್ಲಿಗೆ ಈ ಎಪಿಸೋಡ್ ಮುಗೀತು. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಬಾಯ್.